ಗುಡ್ ಮಾರ್ನಿಂಗ್ ಎವ್ರಿವಾನ್. ಸೊ ಇವತ್ತಿನ ಬ್ಲಾಗ್ ಸ್ಯಾಟರ್ಡೆ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜೊತೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು, ಸೊ ಸಾಹೇಬ್ರು ಕೂಡ ರೆಡಿ ಆಗಿದ್ದಾರೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಫಾಲೋ ಮಾಡ್ತಾ ಇರಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಾಯ್ ಎವ್ರಿವಾನ್. ಅಣ್ಣ ಹೇಗೆ ಅನಿಸ್ತಿದೆ ಟ್ರಿಪ್ ಹೋಗ್ತಾ ಇರೋದು? ರೀ, ನೀವ್ ಎಷ್ಟನೇ ಟೈಮ್ ಹೋಗ್ತಾ ಇರೋದು ಮೈಸೂರ್? ಏನಕ್ಕೆ ಹೋಗ್ತಾ ಇರ್ತೀರಾ? ಹಾಯ್ ಎವ್ರಿವಾನ್. ಸೊ ಇವರೇ ನಮ್ ಬೆಸ್ಟ್ ಫ್ರೆಂಡ್. ಸೊ ಎಲ್ಲ ಇನ್ನ ಚಳಿ ಜಾಸ್ತಿ ಇದೆ ಅಲ್ಲ, ಸೊ ಎಲ್ಲ ಪ್ಯಾಕ್ ಆಗಿದ್ದಾರೆ. ನನ್ನ ಮಗುನು ಪಾಪ ಮಲ್ಕೊಂಡಿದೆ. ಇದು ನಮ್ಮ ಮಮ್ಮಿ. ಸೊ ನೋಡಿ, ಹೋಗ್ತೀವಿ, ಬ್ಲಾಗ್ ಮಾಡ್ತೀವಿ. ಸೊ ಡೋಂಟ್ ಮಿಸ್, ವಾಚ್ ಟಿಲ್ ಎಂಡ್. Bye bye. Take care. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತೇಜಶ್ರೀ ರಾಘವ್ ವ್ಲಾಗ್ಸ್. ಸೊ ಇಷ್ಟೊತ್ತಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಾವು ಮೈಸೂರು ಕಡೆ ಹೊರಟಿದ್ದೀವಿ ಅಂತ. ಸೊ ಹೊಟ್ಟೆ ತುಂಬಾ ಹಸುವಾಗಿತ್ತು, ಯಾಕಂದರೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ವಿ ಅಲ್ಲ ಮನೆ. ಸೊ ಹೋಟೆಲ್ ಮದ್ದೂರ್ ಕ್ಯಾಫೆ ಅಂತ ನಾವು ಹೋಗೋ ದಾರಿಯಲ್ಲಿ ಸಿಕ್ಕಿದ್ದು. ಸೊ ನಾವು ಅಲ್ಲೇ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಹಾಯ್ ಗಾಯ್ಸ್. ಸೊ ನಾವು ಬ್ರೇಕ್ಫಾಸ್ಟ್ ನಿಲ್ಸಿದೀವಿ. ಸೊ ಒಳಗಡೆ ಎಲ್ಲರೂ ಹೋಗಿದ್ದಾರೆ. ಸೊ ನಾವು ಹೋಗ್ತಾ ಇದೀವಿ. ಆಮೇಲೆ ಸೊ ಮಗುಗೂ ಅಷ್ಟೇ ಅಲ್ಲೇ ಇಡ್ಲಿ ತಿನ್ಸಿದ್ವಿ, ಯಾಕಂದ್ರೆ ಇವಾಗ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಿರಲ್ಲ. ಸೊ ಇಡ್ಲಿ ತಿಂತಾನೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಇನ್ನೇನು ಫೋಟೋಶೂಟ್ ಮಾಡ್ತಾ ಇದ್ದೆ ಅಷ್ಟೆಲ್ಲ ನನ್ನ ಫ್ರೆಂಡ್ ಬಂದು ಜಾಯ್ನ್ ಆದ್ಲು. ಸೊ ಅವಳ ಹೆಸರು ಪ್ರೇರಣಾ ಅಂತ. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಫ್ರಮ್ ಆಲ್ಮೋಸ್ಟ್ ಲೈಕ್ 8 years ಇಂದ ನಮ್ಮ ಫ್ರೆಂಡ್ಶಿಪ್ ಇದೆ. ಆ್ಯಂಡ್ ನನ್ನ ಮಗುಗೂ ಅವನ ಮಗುಗೂ ಜಸ್ಟ್ 1 month ಡಿಫ್ರೆನ್ಸ್ ಅಷ್ಟೇ. ಸೊ ಫೈನಲಿ ನಾವು ನಿಮಿಷಾಂಬ ಟೆಂಪಲ್ ಫಸ್ಟ್ ವಿಸಿಟ್ ಮಾಡಿದ್ದು. ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು, ಯಾಕಂತ ಮುಂದೆ ಹೇಳ್ತೀನಿ. ಸೊ ಅಲ್ಲಿ ಕುದುರೆ ಎಲ್ಲ ನಿಲ್ಸಿದ್ರು. ಸೊ ನನ್ನ ಮಗು ಫಸ್ಟ್ ಟೈಮ್ ಡೈರೆಕ್ಟಾಗಿ ಲೈಕ್ ಕುದುರೆ ಎಲ್ಲ ನೋಡ್ತಾ ಇದ್ದಿದ್ದು. ಸೊ he was like enjoying it. ನಮ್ಮ ಮಮ್ಮಿ. ಹಾಯ್ ಗೈಸ್. ಸೊ ನಾವು ಬಂದಿರೋದು ಇವಾಗ ನಿಮಿಷಾಂಬ ಟೆಂಪಲ್ಗೆ. ಸೊ ಇದೇ ನಮ್ ಗ್ಯಾಂಗ್, ಫ್ರೆಂಡ್ಸ್ ಗ್ಯಾಂಗ್. ಸೊ ನೋಡೋಣ ನೆಕ್ಸ್ಟ್ ಟೆಂಪಲ್ ದರ್ಶನ ಆದ್ಮೇಲೆ ಏನೇನ್ ಮಾಡ್ತೀವ ಅಂತ. ಸೊ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್, ನೋಡ್ಕೋಬಿಡಿ. ಸೊ ನಾವು ಹೋಗಿದ್ದು ವೀಕೆಂಡ್ ಸ್ಯಾಟರ್ಡೆ ಹೋಗಿದ್ವಿ. ಆದರೂ ಲೈಕ್ ಕಮ್ಮಿ ಜನನೇ ಇದ್ರು, ನಮಗೆ ಬೇಗನೆ ದರ್ಶನ ಆಯಿತು. ಫೋನೆಲ್ಲ ಲೈಕ್ ಒಳಗಡೆ ಎಲ್ಲ ಇರಲಿಲ್ಲ, ಬಟ್ ಆದರೂ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಲೈಕ್ ವ್ಲಾಗ್ಗೆ ಲೈಕ್ ಎಲ್ಲರೂ ನೋಡ್ಬೋದು. ಸೊ ನಮ್ಮ ಥರನೇ ತುಂಬ ಜನ ಇರ್ತಾರಲ್ಲ, ಅಟ್ಲೀಸ್ಟ್ ವ್ಲಾಗ್ ನೋಡ್ತಿದ್ರೆ ಅವ್ರಿಗೂ ದರ್ಶನ ನೋಡ್ದಂಗೆ ಆಗುತ್ತೆ ಅಂತ. ಆ್ಯಂಡ್ ಅಲ್ಲಿ ಆದರೂ ನೋಡ್ಬಿಟ್ಟು ಕ್ಯಾಬ್ ಸ್ಟಾಪ್ ಮಾಡಿಸಿದ್ರು. ಸೊ ನಾವು ಆಚೆ ಬಂದಿದ ತಕ್ಷಣ ಒಬ್ರು ಅಜ್ಜಿ ಈ ಥರ ಲೈಕ್ ಕಡ್ಡಿ ಮಾಡ್ತಾ ಇದ್ರು. ಇದನ್ನ ಅನ್ಕೊಳ್ಳಿ ಕಡ್ಡಿ ಅಂತ ಹೇಳ್ತಾರೆ. ಅದು ದೃಷ್ಟಿ ಮನೆಗೆ ಏನಾದರೂ ಆ ಥರ ಇದ್ರೆ ಅಲ್ಲಿ ಲೈಕ್ ವಾಸ್ಕಲಲ್ಲಿ ಇರ್ತಾರಂತೆ. ಸೊ ನಾವು ಹಂಗೆ ಅದು ಪರ್ಚೇಸ್ ಮಾಡಿದ್ರು. ಸೊ ನೀವು ನೋಡ್ಬೋದು ಲೈಕ್ ತುಂಬಾನೇ ಲೈಕ್ ಕಡ್ಡಿ ಇದಾವಲ್ಲ, ಅದು ಡಿಫ್ರೆಂಟ್ ಸೈಜಸ್ ಕೂಡ ಅವೈಲೇಬಲ್ ಇತ್ತು. ಲೈಕ್ 30-20 ಸ್ಟಾರ್ಟ್ ಆಗ್ತಿತ್ತು. ಅಂದ್ರೆ ಮನೆಗೆ ದೃಷ್ಟಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ದರ್ಶನ ಎಲ್ಲ ಆಗಿದ ತಕ್ಷಣ ಹಿಂದೆಗಡೆ ಬ್ಯಾಕ್ ವಾಟರ್ ಇದೆಯಲ್ಲ, ಕಾವೇರಿ ನದಿ ಹರಿತಾ ಇತ್ತು. ಸೊ ಸೌಂಡೇನೆ ಅಷ್ಟು ಸೂತಿಂಗ್ ಆಗಿತ್ತು ಕೇಳಕ್ಕೆ. ಸೊ ತುಂಬಾ ಪ್ಲೆಸೆಂಟ್ ಆಗಿತ್ತು ಲೈಕ್ ಎನ್ವಿರಾನ್ಮೆಂಟ್. ತುಂಬಾ ದಿವಸ ಆದ್ಮೇಲೆ ಇಂಥ ಒಂದು ವಾತಾವರಣಕ್ಕೆ ಬಂದಿದ್ವಿ. ಸೊ ಇನ್ನೇನು ಇಯರ್ ಎಂಡ್ ಆಗ್ತಿದೆ ಅಲ್ಲ. ಸೊ 2024ಗೆ ಬಾಯ್ ಹೇಳಿ 2025 ವೆಲ್ಕಮ್ ಮಾಡೋಕ್ಕೆ ಇದಕ್ಕಿಂತ ಲೈಕ್ ಒಳ್ಳೆ ಟೆಂಪಲ್ ಬೇಕಾ, ಇದಕ್ಕಿಂತ ಒಳ್ಳೆ ಪ್ಲೇಸ್ ಬೇಕಾ, ಒಂಥರ ಚಿಲ್ ಆಗಿತ್ತು. ನಾವು ಫ್ರೆಂಡ್ಸ್ ಜೊತೆ ಹೋಗಿದ್ರಿಂದ ತುಂಬಾ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂಥರ ಲೈಕ್ ಒಂದು ಪೀಸಲ್ಲಿ ಎಂಡ್ ಮಾಡಿದ್ವಿ ಅಂತ. ಸೊ ಮುಂದೇನು ಯಾವುದೇ ಕಷ್ಟ ಬರದೇ ಇರಲಿ, ಎಲ್ಲಾನು ಆರಾಮಾಗಲಿ, ಜೀವನ ಚೆನ್ನಾಗಿರ್ಲಿ ಅಂತ ದೇವ್ರನ್ನೆಲ್ಲ ಬೇಡ್ಕೊಂಡು ನಾವು ಅಲ್ಲಿ ಲೈಕ್ ಪೂಜೆ ಮಾಡೋಕ್ಕೆ ಲೈಕ್ ಬ್ಯಾಕ್ ವಾಟರ್ ಇದೆಯಲ್ಲ ಅಲ್ಲಿ ಹೋದ್ವಿ. ಸೊ ಈ ನದಿದು ಸ್ಪೆಷಾಲಿಟಿ ಏನು, ಲೈಕ್ ಈ ಪರ್ಟಿಕ್ಯುಲರ್ ನಾನು ಹೇಳಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಇದ್ರದ್ದು ಒಂದು ವಿಶೇಷ ಇದೆ. ನಾನು ಬಂದಿದ್ದೀವಿ. ಸೊ ಮೇನ್ ಸ್ಪೆಷಾಲಿಟಿ ಏನು ಅಂದ್ರೆ, ನಾನು ಲೈಕ್ ಮದ್ವೆಗಿಂತ ಮುಂಚೆ ನನ್ಗೆ ಇದೇ ಸಂಬಂಧ ಸೆಟ್ ಆದ್ರೆ ಮತ್ತೆ ಮನೆಯವ್ರ ಜೊತೆ ಬರ್ತೇನೆ ಅಂತ. ಸೊ ತುಂಬಾ ಬರ್ಲಿಕ್ಕೆ ಆಗಿಲ್ಲ. ಸೊ ಇವಾಗ ಫೈನಲಿ ಮಗು ಹುಟ್ಮೇಲೆ ಬಂದಿದ್ದೀವಿ. ಸೊ ನಾವಿಬ್ರು ಸೇರ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇದೀವಿ.
ಸೊ ಇಲ್ಲಿ ಒಂದು ನಂಬಿಕೆ ಏನಂದ್ರೆ, ನೀವು ಮನಸ್ಸಲ್ಲಿ ಏನಾದರೂ ಹರಕೆ ಮಾಡ್ಕೊಂಡ್ರೆ ಈ ತಾಯಿ ಹತ್ರ ಮನಸ್ಫೂರ್ತಿಯಾಗಿ ಏನಾದರೂ ಬೇಕು ಅಂತ ಬೇಡ್ಕೊಂಡು ಇಲ್ಲಿ ಪೂಜೆ ಮಾಡಿದ್ರೆ ಕಾವೇರಿ ನದಿಗೆ ಆ ಸಂಕಲ್ಪ ಆಗಲಿ ಆ ಇಚ್ಛೆ ಆಗಲಿ ಫುಲ್ಫಿಲ್ ಮಾಡೇ ಮಾಡ್ತಾರೆ ಆ ದೇವರು ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಆ ನಂಬಿಕೆ ನನ್ನ ಜೀವನದಲ್ಲಿ ನಿಜ ಆಗೇ ಆಯಿತು. ಸೊ ನನಗೆ ಈ ಕಾವೇರಿ ನದಿ ತುಂಬಾ ಸ್ಪೆಷಲ್. ಆಮೇಲೆ ನಿಮಿಷಾಂಬ ತಾಯಿ ಅಂತೂ ತುಂಬಾ ಫೇವ್ರೆಟ್, ಬಿಕಾಸ್ ಅವರ ಕೃಪೆಯಿಂದನೇ ನನಗೆ ನಮ್ಮ ಮನೆಯವರು ಸಿಕ್ಕಿದ್ದು ಅನ್ನೋ ನನ್ನ ಒಂದು ಪರ್ಸ್ನಲ್ ಬಿಲೀಫ್ ಅದು. ಸೊ ತುಂಬಾ ಖುಷಿಯಾಗಿತ್ತು. ತುಂಬಾ ವರ್ಷಗಳಾದಮೇಲೆ ಲೈಕ್ ಆಲ್ಮೋಸ್ಟ್ 4 years ಆದಮೇಲೆ ಮತ್ತೆ ಟೆಂಪಲ್ನ ಹೋಗಿದ್ದೆ. ಸೊ ಹೀಗೆ ಮಾತಾಡ್ತಾ ನನ್ನ ಫ್ರೆಂಡ್ ಕೂಡ ರೇಗಿಸ್ತಿದ್ದೆ, ನೀನು ಏನಾದರೂ ಬೇಡ್ಕೊ, ಒಂದು ಆಲ್ರೆಡಿ ಇದೆ ಇನ್ನೊಂದು ಬೇಡ್ಕೊ, ಸೊ ನೆಕ್ಸ್ಟ್ ಇಯರ್ ಜೊತೆಗೆ ಬರೋಣ ಅಂತ ರೇಗಿಸ್ತಾ ಇದ್ದೆ. ಸೊ ನಮ್ಮ ವಾಯ್ಸ್ ರೆಕಾರ್ಡ್ ಮಾಡಿದ್ವಿ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಸೊ ಆ ಫನ್ನಿ ಮೂಮೆಂಟ್ ಇದ್ರೆ ಇನ್ನೂ ಚೆನ್ನಾಗಿ ಅನ್ಸೋದು ನಿಮಗೆ ಕೇಳೋಕ್ಕೆ. ಸೊ ಲಾಸ್ಟ್ ಟೈಮ್ ಎಲ್ಲ ನಾವು ಬಂದಿರಬೇಕಾದ್ರೆ ನಾವು ಪೂಜೆ ಮಾಡಿ ನದಿಯಲ್ಲಿ ಮುಳುಗಿ ಎದ್ದೇಳಿದ್ವಿ. ಸೊ ಈ ಟೈಮ್ ಎಲ್ಲ ಏನೂ ಮಾಡಿಲ್ಲ, ಜಸ್ಟ್ ಸಂಕಲ್ಪ ಮಾಡ್ಕೊಂಡು ಲೈಕ್ ಪೂಜೆ ಮಾಡಿದ್ವಿ ಕಾವೇರಿ ನದಿಗೆ. ಸೊ ಅಲ್ಲೇ ಕಬ್ಬಿನಾಲ್ ಇತ್ತು. ಸೊ ಕಬ್ಬಿನಾಲ್ ತೊಗೊಂಡ್ವಿ, ಎಲ್ಲರಿಗೂ ಕುಡಿಯೋಕ್ಕೆ ಆಸೆ ಆಗಿತ್ತು. ಸೊ ವೆದರ್ ಕೂಡ ಲೈಕ್ ತುಂಬ ಚಳಿ ಇತ್ತಲ್ಲ, ಚುರುಮುರಿ ಎಲ್ಲ ಮಾರ್ತಿದ್ರು. ನಾವು ಸ್ವಲ್ಪ ಚುರುಮುರಿ ತೊಗೊಂಡ್ವಿ. ಸೊ ಮೆನ್ ವಿಲ್ ಬಿ ಮೆನ್ ಅಂತಾರಲ್ಲ, ಇದಕ್ಕೆ ನೋಡಿ. ಸೊ ಅಲ್ಲೂ ಕೂಡ ಅಷ್ಟೇ ಜ್ಯೂಸ್ ಗ್ಲಾಸಸ್ ಕೂಡ ಚಿಯರ್ಸ್ ಮಾಡ್ಕೊಂಡಿದ್ರು. ಸೊ ನಾನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಕಬ್ಬಿನಲ್ಲಿ ಕುಟ್ಕೊಂಡು ಆರಾಮಾಗೆ ಆ ವಾತಾವರಣನ ಎಂಜಾಯ್ ಮಾಡಿಕೊಂಡು ಪೀಸಾಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ. ಸೊ ಅಲ್ಲಿಂದ ಜಸ್ಟ್ 2 kilometer ಇದೆ ಶ್ರೀರಂಗಪಟ್ಟಣ. ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ. ಸೊ ಇದು ನನ್ನ ಫಸ್ಟ್ ಟೈಮ್ ಆಗಿತ್ತು. ಸೊ ಮೈಸೂರು ನಾನು ಹೋಗಿದ್ದೆ, ಬಟ್ ಈ ಟೆಂಪಲ್ ಎಲ್ಲ ವಿಸಿಟ್ ಮಾಡಿರಲಿಲ್ಲ, ಕೆಲವಾರು ವರ್ಷಗಳಾಗಿತ್ತು. ಸೊ ಅದಕ್ಕೆ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಟೋಟಲಿ ಲೈಕ್ ತುಂಬ ಟೆಂಪಲ್ಸ್ ನೋಡೋಕ್ಕೆ ಸಿಗುತ್ತೆ ಅಂತ ಈ ಟ್ರಿಪ್ಪಲ್ಲಿ. ಸೊ ಇದು ಜಸ್ಟ್ ಪಾರ್ಟ್ 1 ಆಗಿರುತ್ತೆ ವ್ಲಾಗ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೇರೆ ಎಲ್ಲ ಮೈಸೂರಲ್ಲಿ ಎಲ್ಲೆಲ್ಲಿ ಹೋದ್ವಿ ಅಂತ ತೋರಿಸ್ತೀನಿ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬ ಅಥೆಂಟಿಕ್ ಆಗಿತ್ತು. ಆ್ಯಂಡ್ ಈ ಥರ ದೇವಸ್ಥಾನಗಳಲ್ಲಿ ಕೆಲವಾರು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇವಾಗ ಫಸ್ಟ್ ಥರ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ತೊಗೊಳಂಗಿಲ್ಲ, ವಿಡಿಯೋ ಎಲ್ಲ ಮಾಡ್ಕೊಳಂಗಿಲ್ಲ. ಬಟ್ ಆಚೆ ಗರ್ಭಗುಡಿಗಂತೂ ಲೈಕ್ ಫುಲ್ ಸ್ಟ್ರಿಕ್ಟ್ ಲೈಕ್ ರೆಸ್ಟ್ರಿಕ್ಷನ್ಸ್ ಇದೆ. ಬಟ್ ಆಚೆ ಸ್ವಲ್ಪ ಮಾಡ್ಬೋದು, ಹಾಗೋ ಹೀಗೋ ನಾವು ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀವಿ, ಅಟ್ಲೀಸ್ಟ್ ಮೆಮರಿಗೆ ಇರುತ್ತೆ ಅಂತ. ಆ್ಯಂಡ್ ಎಲ್ಲ ಪೂಜೆ ಎಲ್ಲ ಅಲ್ಲೂ ಚೆನ್ನಾಗಾಯಿತು. ನಮಗೆ ಲಕಿಲಿ ಏನಂದರೆ ಪಾಪು ಇರೋದ್ರಿಂದ ತುಂಬ ಬೇಗನೆ ಬಿಟ್ಟರು. ಸೊ ಅದೊಂದು ಲೈಕ್ ಆ್ಯಡೆಡ್ ಅಡ್ವಾಂಟೇಜ್. ನಮಗೆ ಎಲ್ಲಿ ಹೋದ್ರೂ ಲೈಕ್ ಪಾಪು ಇದೆ ಅಂತ ಬಿಡ್ತಾರೆ. ಸೊ ಇವರೇ ನಮಗೆ ಲೈಕ್ ದೇವ್ರ ಥರ VIP ಚಿಕ್ಕ VIPs. ಸೊ ಅವರಿಂದ ನಮಗೆ ದರ್ಶನ ಬೇಗ ಆಯಿತು. ಸೊ ತುಂಬಾ ಖುಷಿಯಿಂದ 2 ದೇವಸ್ಥಾನ ಬೇಗ ದರ್ಶನ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿದ್ವಿ. ಅಷ್ಟರಲ್ಲಿ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಹಸ್ತಿತ್ತಲ್ಲ, ಸೊ ಅವರಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸ್ತಿದ್ರು. ಮತ್ತು ಅಂದರೆ ಲೈಕ್ ಫ್ರೂಟ್ಸ್ ಏನಾದರೂ ಕೊಡ್ತಾ ಇದ್ರು ನಮ್ಮ ಮಮ್ಮಿ. ಆ್ಯಂಡ್ ನನ್ನ ಫ್ರೆಂಡ್ ಮಗು ಆಲ್ರೆಡಿ ಲೈಕ್ ನಿದ್ದೆ ಮಾಡೋ ಟೈಮ್ ಆಗಿತ್ತು. ಸೊ ಹಿ ವಾಸ್ ಆಲ್ರೆಡಿ ಸ್ಲೀಪಿಂಗ್. ಆ್ಯಂಡ್ ನಾವು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ಅಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ರಿಲ್ಯಾಕ್ಸ್ ಆಗೋದು. ತುಂಬ ಲೈನಲ್ಲೆಲ್ಲ ನಿಂತಿದ್ರೆ ತುಂಬ ಹೊತ್ತು ಅದಕ್ಕೆ ಹೋಗ್ಬಿಡುತ್ತಲ್ಲ. ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಮಾತಾಡೋಷ್ಟು ಟೈಮ್ ಸಿಕ್ಕಿದ್ರೆ ಅಲ್ಲಿ ಹೋಗಿರೋ ಒಂದು ಪ್ಲೇಸ್ಗೂ ಒಂದು ಅರ್ಥ ಇರುತ್ತೆ ಅಲ್ಲ. ನಮ್ಮ ಪುಣ್ಯಕ್ಕೆ ಮಕ್ಕಳಿರೋದ್ರಿಂದ ಬೇಗ ದರ್ಶನ ಇತ್ತು, ಬಟ್ ರಶ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ಕ್ರಿಸ್ಮಸ್ ರಜಾ ಇತ್ತಲ್ಲ. ಸೊ ಎಲ್ಲ ಮಕ್ಕಳಿಗೂ ಲೈಕ್ ಲೀವ್ ಕೊಟ್ಟಿದ್ರು. ಆ್ಯಂಡ್ ತುಂಬ ಕಡೆಯಿಂದ ಲೈಕ್ ಮಕ್ಕಳಿಗೆ ಟ್ರಿಪ್ ಕರ್ಕೊಂಬಂದಿದ್ರು. ಆಮೇಲೆ ಮಾಮೂಲಿ ಜನ ಕೂಡ ಜಾಸ್ತಿ ಇತ್ತು ಬಿಕಾಸ್ ಆಫ್ ವೀಕೆಂಡ್. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಲೈಕ್ ನಾವು ಆಚೆಗಡೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತಲ್ಲ. ಸೊ ನಾವೇನು ಶಾಪಿಂಗ್ ಏನು ಮಾಡಿಲ್ಲ ಅಲ್ಲಿ, ಬಟ್ ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಮಾಮೂಲಿ ಫೋಟೋಸ್ ತೊಗೊಂಡ್ವಿ ಕಾವೇರಿ ನದಿ ಹತ್ರ, ನಿಮಿಷಾಂಬ ಟೆಂಪಲ್ ಹತ್ರ. ಸೊ ಅದೇ ಫೋಟೋಸ್ನೆಲ್ಲ ನೋಡ್ಬೋದು. ಸೊ ನೀವೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋದಂದರೆ ನಾನು ಸಜೆಸ್ಟ್ ಮಾಡೋದು ಲೈಕ್ ಮಕ್ಕಳ ಜೊತೆ ಯಾರಾದರೂ ಹೋಗಿದ್ರೆ ವೀಕೆಂಡ್ ಒಂದು ಅವಾಯ್ಡ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂದರೆ ಲೈಕ್ ರಶ್ ಇರೋದು ಟೈಮ್, ಅಂದರೆ ಈ ಕ್ರಿಸ್ಮಸ್ಸು, ದಸರಾ, ದೀಪಾವಳಿ ಟೈಮ್, ಈ ಫೆಸ್ಟಿವಲ್ ಟೈಮ್ ಕೂಡ ಅವಾಯ್ಡ್ ಮಾಡಿ. ಬಿಕಾಸ್ ಅಷ್ಟು ಈಸಿಯಾಗೆ ನಾವು ಅಂದ್ಕೊತೀವಿ ಹೋಗಿ ಲೈಕ್ ದರ್ಶನ ಆಗ್ಬಿಡುತ್ತಂತ, ಬಟ್ ತುಂಬಾ ಬಿಸಿಲಿರೋದ್ರಿಂದ ಕಷ್ಟ ಆಗುತ್ತೆ ಮಕ್ಕಳಿರೋರಿಗೆ. ಸೊ ಅದು ಅವಾಯ್ಡ್ ಮಾಡ್ಬೋದು. ಅದರ್ವೈಸ್ ಟ್ರಿಪ್ ವಾಸ್ ಲೈಕ್ ಬ್ಯೂಟಿಫುಲ್. ಬಿಕಾಸ್ ನಾವೆಲ್ಲ ITL ಕೆಲಸ ಮಾಡೋದು, ನಮ್ಮ ಫ್ರೆಂಡ್ಸ್ ಅಷ್ಟೇ, ಅವರು ಅಷ್ಟೇ ITL ಕೆಲಸ ಮಾಡೋದು. ಸೊ ನಮ್ಗೆ ವೀಕೆಂಡ್ ನಮ್ಗೆ ಆಪ್ಷನ್ನೇ ಇಲ್ಲ. ಸೊ ಹೋದರೆ ವೀಕೆಂಡಲ್ಲಿ ಹೋಗಬೇಕು. ಸೊ ಅದಕ್ಕೆ ನಾವು ವೀಕೆಂಡ್ಸ್ ಪ್ಲ್ಯಾನ್ ಮಾಡೋದು.
ಸೊ ನಮ್ಗೆ ಆ್ಯಕ್ಚುಲ್ ಕಷ್ಟ ಅನ್ಸಿದಂದರೆ ರೂಮ್ ಹುಡ್ಕೋಷ್ಟ್ರಲ್ಲಿ 1 o'clock ಸ್ಟಾರ್ಟ್ ಮಾಡಿದ್ದು 6 o'clockವರೆಗೂ ಹುಡುಕಿದ್ದೀವಿ, ನಂಬ್ತಿರೋ ಬಿಡ್ತಿರೋ. ಸೊ ಪಾರ್ಟ್ 2 ಅಲ್ಲಿ ನಾವು ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ಫುಲ್ ವಿಡಿಯೋ ವಾಚ್ ಮಾಡೋಕ್ಕೆ ಪಾರ್ಟ್ 2 ಕೂಡ ದಯವಿಟ್ಟು ವಾಚ್ ಮಾಡಿ. ಸೊ ಸಿ ಯು ಇನ್ ದ ಪಾರ್ಟ್ 2. ಬಾಯ್.